ಹಾಯ್ ಹಲೋ ನಮಸ್ಕಾರ ನನ್ನ ಪ್ರಿಯ ಗೆಳೆಯರೇ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದುಬಿಟ್ಟು ನಾನು ಸ್ಯಾಟರ್ಡೆ ಸಂಡೇ ವೀಕೆಂಡ್ ವ್ಲಾಗ್ನ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಸ್ಯಾಟರ್ಡೆ ವ್ಲಾಗು. ನಾನೊಂದು ಸ್ಮಾಲ್ ಕ್ಲಿಪ್ನ ನಿಮಗೋಸ್ಕರ ಶೂಟ್ ಮಾಡಿದ್ದೆ ತೋರಿಸೋಣ ಅಂತ ಹೇಳಿಬಿಟ್ಟು. ನಿಮ್ಗೆ ಆಲ್ರೆಡಿ ನಿನ್ನೆ ಮಿನಿ ವ್ಲಾಗಲ್ಲಿ ಹೇಳಿದ್ದೆ ನಾನು, ಈ ಥರ ವೇಲಾಂಗಣಿ ಮಾದಾದ ಎಷ್ಟು ಜನ ಫ್ಲ್ಯಾಗ್ ಹಾಯಿಸ್ಟಿಂಗ್ ನೋಡಿದ್ದೀರಾ, ಅಲ್ಲಿ ಹೋಗಿದ್ದೀರಾ ನನಗೆ ತಿಳಿಸಿ ಅಂತ ಹೇಳಿಬಿಟ್ಟು. ಏನಕ್ಕಂದರೆ ಮುಂಚೆ ನನಗೂ ಇದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಮದುವೆ ಆಗಿ ಬಂದಮೇಲೆ ನಾನು ತಿಳ್ಕೊಂಡಿದ್ದು, ನಾವು ಹಿಂದೂಸ್ ಆದರೂ ನಮ್ಮ ಏರಿಯಾದಲ್ಲಿ ಹಿಂದೂ ಫೆಸ್ಟಿವಲ್ ಆಗಲಿ, ಕ್ರಿಶ್ಚಿಯನ್ ಫೆಸ್ಟಿವಲ್ ಆಗಲಿ ಅಥವಾ ಮುಸ್ಲಿಂ ಫೆಸ್ಟಿವಲ್ ಎಲ್ಲನೂ ಸೆಲೆಬ್ರೇಟ್ ಮಾಡೋದು ನಾನು ನೋಡ್ತಾಯಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನನಗೆ ಈ ಮಾದಾ ಫೆಸ್ಟಿವಲು ನಂಗೆ ಗೊತ್ತಾಗಿದ್ದು. ಇದು ಬಂದುಬಿಟ್ಟು ಸುಮಾರು 10 ದಿನ ನಡೆಯುತ್ತೆ. ಅದ್ರ ಬಗ್ಗೆ ನನಗೆ ನಮ್ಮ ಅತ್ತೆ ತಿಳಿಸಿದ ಮೇಲೆ ನನಗೆ ಗೊತ್ತಾಗಿದ್ದು ಇದು ಇದೇ ಥರ ಇದೆ ಅಂತ. ಪ್ಲಸ್ ವೇಲಾಂಗಣಿನ ನಾನು ಯಾವತ್ತೂ ಚಿಕ್ಕ ವಯಸ್ಸಿಂದ ನೋಡಿರಲಿಲ್ಲ. ನಮ್ಮ ಅತ್ತೆನೇ ಕರ್ಕೊಂಡೋಗಿ ನಮ್ಮ ಫ್ಯಾಮ್ಲಿ ಫುಲ್ ನಾವು ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ವಿ. ತುಂಬ ಪೀಸ್ ಅನಿಸ್ತು ನನಗೆ. ನೀವು ಯಾರಾದರೂ ವೇಲಾಂಗಣಿಗೆ ಹೋಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ನಿಮ್ಮ ಅನುಭವ ಹೆಂಗಿತ್ತು ಅಂತ ಹೇಳಿಬಿಟ್ಟು ನನಗೆ ದಯವಿಟ್ಟು ತಿಳಿಸಿ. ಸೊ ಈ ಥರ ನಾನು ಸ್ಯಾಟರ್ಡೆ ಎಲ್ಲ ಫುಲ್ ಬ್ಯುಸಿಯಾಗಿ ಹೋಗಿತ್ತು. ನನ್ನ ಮಗಳ ಡ್ಯಾನ್ಸ್ ಕ್ಲಾಸು ಮತ್ತು ಅವಳ ಸ್ಕೂಲು, ಅವಳ ಅಸೈನ್ಮೆಂಟ್ಸು, ಆಮೇಲೆ ಪ್ರೇಯರು, ಹೀಗೆ ನನ್ನ ಸ್ಯಾಟರ್ಡೆ ಎಲ್ಲ ಕಳೆದೋಯ್ತು. ಸೊ ನಿಮ್ಮ ಸ್ಯಾಟರ್ಡೆ ಹೆಂಗಿತ್ತು? ತುಂಬ ಬ್ಯುಸಿಯಾಗಿತ್ತಾ, ಹೆಂಗಿತ್ತಾ ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ. ಅದಾದಮೇಲೆ ಬಂದುಬಿಟ್ಟು ಮತ್ತು ಸಂಡೇ ಬಂದುಬಿಟ್ಟು ನಾವು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿಯಾಗಿದ್ವಿ. ನಿಮ್ಗೆ ಹೇಳಿದ್ನಲ್ಲ, ನಮ್ಮ ನಾದಿನಿ ಮಗ ಇದಾನಂತ ಹೇಳಿಬಿಟ್ಟು ಅವನು ITIಗೆ ಸೇರಿಸಿದ್ವಿ. ಸರಿ, ನಾವು ಅವನ್ನ ಗೌರ್ಮೆಂಟ್ ITI ಕಾಲೇಜ್ಗೆ. ಸೊ ಯೂನಿಫಾರ್ಮ್ ತೊಗೋಬೇಕಂತ ಹೇಳ್ಬಿಟ್ಟು ಸುಮಾರು ಕಡೆ ಹುಡುಕಾಡಿದ್ವಿ, ಅದರೆಲ್ಲೂ ನಮಗೆ ಸೈಜ್ ಸಿಕ್ಕಿರಲಿಲ್ಲ. ಹಾಗಾಗಿ ನಾವು ರಿಟರ್ನ್ ಬರೋ ಟೈಮಲ್ಲಿ ಬಂದುಬಿಟ್ಟು ವಿಧಾನಸೌಧ ಕಡೆ ಬಂದ್ವಿ. ನನಗಂತೂ ತುಂಬ ಅಂದರೆ ತುಂಬ ಪೀಸ್ ಆಫ್ ಮೈಂಡ್ ಅನಿಸ್ತು ವಿಧಾನಸೌಧ. ನಾನು ಚಿಕ್ಕ ವಯಸ್ಸಿಂದ ನನಗೆ ವಿಧಾನಸೌಧ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನಿಮಗೆಲ್ಲ ಹಾಗೆ ಅನಿಸುತ್ತಾ? ಮತ್ತು ನಾನು ಲಾಸ್ಟ್ ಇಯರ್ ಅನಿಸುತ್ತೆ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ನಾನು ವಿಧಾನಸೌಧನ ವಿಸಿಟ್ ಮಾಡಿದ್ದೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು. ಈ ಥರ ಹೋಯ್ತು ನನ್ನ ಸಂಡೇ ಮತ್ತು ಸ್ಯಾಟರ್ಡೇ. ಸರಿ, ಮತ್ತು ಇದು ಬಂದುಬಿಟ್ಟು ನಾನೊಂದು ಸ್ಮಾಲ್ ಕುಕ್ಕಿಂಗ್ನ ನಿಮಗೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾನು ಚಿತ್ರಾನ್ನ ಮಾಡಿದ್ದೆ ಮಕ್ಕಳ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ನಾನು ಒಂದು ಶುಕ್ರವಾರನೋ ಗುರುವಾರನೋ ಶೂಟ್ ಮಾಡಿರೋ ವ್ಲಾಗ್ ಅನಿಸುತ್ತೆ, ಆದರೆ ನನಗೆ ನೆನಪಿಲ್ಲ ಈ ಕ್ಲಿಪ್ ಯಾವಾಗ ನಾನು ಶೂಟ್ ಮಾಡಿದೆ ಅಂತ. ಇದಕ್ಕೆ ಬಂದುಬಿಟ್ಟು ನಾನು ಫಸ್ಟ್ ಒಂದು 4 to 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಕಡಾಯಲ್ಲಿ. ಆ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾನು ಬಂದುಬಿಟ್ಟು ಒಂದು 4 to 5 ಮೀಡಿಯಮ್ ಸೈಜ್ ಈರುಳ್ಳಿ ಬಂದುಬಿಟ್ಟು ನಾನೊಂದು ಚಿಕ್ಕದಾಗಿ ಚಾಪ್ ಮಾಡಿಕೊಂಡೆ. ಅದ್ರ ಜೊತೆಗೆ ಒಂದು 7 to 8 ಮೆಣಸಿನ್ಕಾಯಿ ಬಂದುಬಿಟ್ಟು ಖಾರಕ್ಕೆ ತಕ್ಕಂಗೆ ಕಟ್ ಮಾಡಿಕೊಂಡೆ. ನಾವು ಮನೇಲಿ ಬಂದುಬಿಟ್ಟು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚಿತ್ರಾನ್ನಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಖಾರ ಕಡಿಮೆ ಇದ್ದರೆ ಸ್ವಲ್ಪ ಅವ್ರಿಗೆ ಅಷ್ಟಾಗಿ ಲೈಕ್ ಮಾಡಲ್ಲ ಯಾರೂ. ಆದರೆ ನನಗೆ ಬಂದುಬಿಟ್ಟು ಎಣ್ಣೆ ಜಾಸ್ತಿ ಇರಬೇಕು ಚಿತ್ರಾನ್ನದಲ್ಲಿ, ಆವಾಗಲೇ ನನಗೆ ಲೈಕ್ ಆಗೋದು. ಸೊ ಒಬ್ಬೊಬ್ರಿಗೆ ಒಂದೊಂದು ಡಿಫ್ರೆಂಟ್ ಟೈಪ್ ಆಫ್ ಟೇಸ್ಟ್ ಇರುತ್ತೆ ಮಾಡೋದ್ರಲ್ಲಿ. ಸೊ ನಮ್ಮ ಮನೇಲಿ ಇದು ಬಂದುಬಿಟ್ಟು ಏನು ಹೊಸ ರೆಸಿಪಿ ಅಲ್ಲ ಎಲ್ಲರಿಗೂ, ಆದರೆ ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಬೇಕಂತ ಒಂದು ಚಿಕ್ಕ ಆಸೆ ಇತ್ತು ನನಗೆ. ಸೊ ಫುಲ್ಲು ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ನೋಡ್ಕೋಬೇಕು ಬಿಸಿ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಬಿಸಿ ಆದಮೇಲೆ ಫಸ್ಟ್ ನಾವು ಬಂದುಬಿಟ್ಟು ಸಾಸಿವೆನ ಆ್ಯಡ್ ಮಾಡಿಕೊಂಡೆ. ನಾನು ಸಾಸಿವೆ ಬಂದುಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಬಂದುಬಿಟ್ಟು ಚೆನ್ನಾಗಿ ಚಟ್ಪಟ ಅಂತ ಅನ್ನಬೇಕು, ಆವಾಗಲೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲ ಅಂದರೆ ತಿನ್ನೋ ಟೈಮಲ್ಲಿ ಬಂದುಬಿಟ್ಟಿಗೆ ಬಾಯಿಗೆ ಸಿಗುತ್ತೆ, ಅದೊಂಥರ ಕಸರು ಟೇಸ್ಟ್ ಆಗಿರುತ್ತೆ. ಅದು ನಂಗೆ ಅಷ್ಟಾಗಿ ಲೈಕ್ ಆಗೋಲ್ಲ, ಪ್ಲಸ್ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ. ಸೊ ಸಾಸಿವೆ ಚೆನ್ನಾಗಿ ಚಟ್ಪಟ ಅಂತ ಸೌಂಡೆಲ್ಲ ಬಂದು ಆದಮೇಲೆ ನಾನು ಬಂದುಬಿಟ್ಟು ಒಂದು ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಕೈ ಇಡಿಯಷ್ಟು ನಾನು ಕಡಲೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸೊ ಹಾಕ್ಕೊಂಡೆ ನಾನು. ಅದಾದಮೇಲೆ ಅದು ಬಂದುಬಿಟ್ಟು ಒಂದು ಲೈಟ್ ಬ್ರೌನ್ ಇಲ್ಲಾಂದರೆ ಡಾರ್ಕ್ ಸ್ವಲ್ಪ ಆದರೆ ಅದನ್ನು ನಾನು ಸೀದೋಗಕ್ಕೆ ಬಿಟ್ಟಿಲ್ಲ. ಏನಕ್ಕೆ ಸೀದೋಗಿಬಿಟ್ರೆ ಅದು ಫ್ಲೇವರ್ ತಿನ್ನೋವಾಗ ನಮಗೆ ಕಸರಾಗಿ ಸಿಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಷ್ಟೂ ನಾನು ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡಾದಮೇಲೆ ಮತ್ತು ಸಾರಿ ಫ್ರೆಂಡ್ಸ್, ಬ್ಯಾಕ್ ಸೈಡಲ್ಲಿ ನಿಮಗೊಂದು ಮಗು ಸೌಂಡ್ ಕೇಳಿಸ್ತೀನಿ. ನನ್ನ ಚಿಕ್ಕ ಮಗಳು ನಿಮ್ಗೆ ಆಲ್ರೆಡಿ ಹೇಳಿದ್ದವಳು ಎಷ್ಟು ನಾಟಿ ಫೆಲೋ ಅಂತ ಹೇಳ್ಬಿಟ್ಟು. ಎಷ್ಟು ಕಂಟ್ರೋಲ್ ಮಾಡ್ತಾಯಿದ್ರು ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಅವಳು ಅಷ್ಟು ನಾಟಿಗಳು ಬಾಯೇ ಮುಚ್ತಾ ಇಲ್ಲ ಅವಳು. ಸೊ ಹಾಗಾಗಿ ರೆಕಾರ್ಡಿಂಗಲ್ಲಿ ಅವಳ ಸೌಂಡ್ ಏನಾದರೂ ನಿಮಗೆ ಕೇಳಿಸಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ.
ಮತ್ತು ಈಗ ಕಂಟಿನ್ಯೂ ಮಾಡೋಣ ಕುಕ್ಕಿಂಗಲ್ಲಿ. ಸೊ ಈಗ ನಾನು ಚೆನ್ನಾಗಿ ನೋಡಿ, ನೀವು ಕಲರ್ ಚೇಂಜ್ ಆಗೋದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಕಲರ್ ಆ ಥರ ಸ್ವಲ್ಪ ಚೇಂಜ್ ಆದಮೇಲೆ ಸಣ್ಣಗೆ ನಾವು ಬಂದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿನ, ಇನ್ನು ಸ್ವಲ್ಪ ಅಂದರೆ ನಿಮಗೆ ಕಡಲೆಕಾಯಿನೂ ಅಷ್ಟೇ ಚೆನ್ನಾಗಿ ಸೌಂಡ್ ಬರಬೇಕು. ಆ ಸೌಂಡೆಲ್ಲ ಬಂದ್ರೇ ಕಡಲೆಕಾಯಿ ಬೆಂದಿದೆ ಅಂತ ಹೇಳಿಬಿಟ್ಟು. ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ತಿನ್ನೋವಾಗ ಬಂದುಬಿಟ್ಟು ಒಂಥರ ಹಸಿ ಹಸಿಯಾಗಿ ಸಿಗುತ್ತೆ ಕಡಲೆಕಾಯಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನನಗಂತೂ ಈ ಫ್ರೈ ಮಾಡ್ಕೊಳ್ಳೋ ಈರುಳ್ಳಿ ಕೆಲವು ಜನಕ್ಕೆ ಬಂದುಬಿಟ್ಟು ಅವ್ರ ಟೇಸ್ಟ್ ತಕ್ಕಂಗೆ ಅವ್ರಿಗೆ ತುಂಬ ಜಾಸ್ತಿ ಫ್ರೈ ಆಗಿದ್ರೆ ಇಷ್ಟಪಡ್ತಾರೆ. ಆದರೆ ನನಗೆ ಬಂದುಬಿಟ್ಟು ಸ್ವಲ್ಪ ಗ್ಲಾಸಿ ಫಿನಿಶ್ ಆಗಿದ್ರೇ ನಂಗೆ ತುಂಬ ಇಷ್ಟ. ತುಂಬ ಸೀದೋದ್ರೂ ಈರುಳ್ಳಿ ನನಗಿಷ್ಟ ಆಗಲ್ಲ ಅದು ತಿನ್ನೋದಕ್ಕೆ ಚಿತ್ರಾನ್ನ. ಸೊ ಸ್ವಲ್ಪ ಗ್ಲಾಸಿ ಫಿನಿಶ್ ಇದ್ದಾಗ ಅಷ್ಟಿದ್ದಾಗೆ ನಾನು ಬಂದುಬಿಟ್ಟು ಅರ್ಶಿಣದ ಪುಡಿ ಹಾಕ್ಕೊತೀನಿ. ಆದರೆ ಕೆಲವು ಜನಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಈರುಳ್ಳಿ ಫ್ರೈ ಆಗಬೇಕಂತ ಎಕ್ಸ್ಪೆಕ್ಟ್ ಮಾಡಿಸೋ, ನಿಮಗೆ ಟೇಸ್ಟ್ ತಕ್ಕಂಗೆ ನೀವು ಮಾಡ್ಕೋಬೋದು. ಅದಾದಮೇಲೆ ನಾನು ಬಂದುಬಿಟ್ಟು ಈ ಟೈಮಲ್ಲಿ ಬಂದುಬಿಟ್ಟು ನಾನು ಕರಿಬೇವು ಹಾಕ್ಕೊತೀನಿ. ಏನಕ್ಕಂದರೆ ನನಗೆ ಕರಿಬೇವು ತುಂಬ ಜಾಸ್ತಿ ಬೇಯೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಒಂದು ಕೈ ಹಿಡಿಯೋಷ್ಟು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಟೆ. ಇಷ್ಟೂ ನಾನು ಮೀಡಿಯಮ್ ಫ್ಲೇಮಲ್ಲೇ ಮಾಡಿದ್ದು. ಸೊ ಹಿಂಗಿರುತ್ತೆ ಮಾರ್ನಿಂಗಲ್ಲಿ ಬ್ಯುಸಿಯಾಗಿ ಮಾಡೋವಾಗ. ಇದೆಲ್ಲ ಬಂದುಬಿಟ್ಟು ಜಸ್ಟ್ ಇನ್ಸ್ಟೆಂಟ್ 15 to 20 ಮಿನಿಟ್ಸ್ ರೆಸಿಪೀಸ್ ಇದು. ಸೊ ನಾನೇನು ಹೊಸದಾಗೇನು ಚಿತ್ರಾನ್ನ ಹೇಳ್ತಾ ಇಲ್ಲ, ನೀವು ತುಂಬ ಜನ ಟ್ರೈ ಮಾಡ್ತೀರಿ. ಆದರೆ ಇದು ನನ್ನ ಸ್ಟೈಲು, ನಾನು ಈ ಥರನೇ ಮಾಡೋದಂತ ನಿಮ್ಗೆ ತಿಳಿಸ್ಬೇಕಂತ ನನಗೆ ತುಂಬ ಆಸೆ ಇತ್ತು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ತುಂಬ ನಿಮ್ಗೆ ಗೊತ್ತಾಗುತ್ತೆ ಆಯಿಲ್ ಎಲ್ಲ ಕಡೆ ಬಿಡ್ತಾ ಇರೋದು. ಸೊ ನಿಮಗೂ ಅದು ಗೊತ್ತಾಗ್ತಾ ಇರುತ್ತೆ ಆ ಲುಕ್ ಹೆಂಗಿದೆ ಏನಿದೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಬಂದುಬಿಟ್ಟು ಈ ಟೈಮಲ್ಲಿ ನಾನು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊತೀನಿ. ಆಲ್ರೆಡಿ ನೀವು ನೋಡಿದ್ರೆ ಪಕ್ಕದಲ್ಲಿ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಯಾಗಿ. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊತೀನಿ. ಅರ್ಶಿಣದ ಪುಡಿ ಹಾಕೋಕ್ಕಿಂತ ಮುಂಚೆ ನಾನು ನೋಡ್ಕೊತಾ ಇದ್ದೀನಿ ಅದು ಇನ್ನೂ ಬೆಂದಿದೆಯಾ ಇಲ್ವಾ, ಆ ಗ್ಲಾಸಿ ಫಿನಿಶ್ ಬಂದಿದೆ ನೋಡಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ ನೀಟಾಗಿ ಆ ಗ್ಲಾಸಿ ಫಿನಿಶ್ ಬಂದಿದೆ. ಬಂದಾದಮೇಲೆ ಎಣ್ಣೆ ಎಲ್ಲ ಕಡೆ ಬಿಟ್ಟಿದೆ, ಎಣ್ಣೆ ನೀಟಾಗಿ. ಈಗ ಅರ್ಶಿಣದ ಪುಡಿ ಹಾಕ್ಕೊಂಡು ಆ ಅರ್ಶಿಣದ ಪುಡಿದು ಹಸಿ ವಾಸನೆ ಹೋಗೋ ತನಕ ಕಾಯೋಣ ನಾವು. ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡೋದು. ಅರ್ಶಿಣದ್ದು ಹಸಿ ವಾಸನೆ ಹೋಗಬೇಕಿಲ್ಲ ಅಂದರೆ ತಿನ್ನೋವಾಗ ನಿಮ್ಗೆ ಚಿತ್ರಾನ್ನ ಲೆಮನ್ ಫ್ಲೇವರ್ಕಿನ ಏನಾಗುತ್ತೆ, ಹಸಿ ವಾಸನೆಯೇ ನಿಮಗೆ ಅರ್ಶಿಣದ್ದೇ ಹಸಿ ವಾಸನೆ ನಿಮ್ಗೆ ಸಿಗ್ತಾ ಇರುತ್ತೆ. ಅದು ಸಿಗಬಾರ್ದು ಅಂದರೆ ನೀವು ಅರ್ಶಿಣದ ಪುಡಿ ಹಾಕ್ಕೊಂಡು ಅಟ್ಲೀಸ್ಟ್ ಮಿನಿಮಮ್ ಒಂದು 30 to 40 ಸೆಕೆಂಡ್ಸ್ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಆವಾಗ ಹಸಿ ವಾಸನೆ ಎಲ್ಲ ಏನೂ ಇರಲ್ಲ. ಈ ಸ್ಟೇಜ್ ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಕೂಲ್ ಡೌನ್ ಮಾಡೋಕ್ಕೆ ಬಿಡ್ತೀನಿ. ಆದರೆ ನಾನು ನೋಡಿದ ಪ್ರಕಾರ ನಮ್ಮ ತಾಯಿ ಆದರೂ, ನಮ್ಮ ಅತ್ತೆ ಆಗಲಿ, ನಮ್ಮ ನಾದಿನಿ ಆದರೂ ಅವ್ರು ಬಂದುಬಿಟ್ಟು ಆನಲ್ಲಿದ್ದಾಗೆ ನಿಂಬೆಹಣ್ಣು ರಸ ಮತ್ತು ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಡ್ತಾರೆ. ಆದರೆ ನನಗೆ ಆ ಥರ ಹಾಕೋಕ್ಕೆ ಇಷ್ಟ ಇಲ್ಲ. ನಾನು ಸ್ವಲ್ಪ ಅದು ಕೂಲ್ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ, ಆಮೇಲೆ ಬಂದುಬಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ಇದು ನನ್ನ ಸ್ಟೈಲ್ ಆಫ್ ಕುಕ್ಕಿಂಗು. ಸೊ ಇದೇ ಥರ ನೀವು ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು. ಅದಾದಮೇಲೆ ಇದಷ್ಟೂ ಕೂಲ್ ಮಾಡಿದ್ಮೇಲೆ ಈ ಗೊಜ್ಜು ಅಷ್ಟೂ ಎತ್ಕೊಂಡು ನಾನು ಸಪ್ರೇಟಾಗಿ ಒಂದು ಬೌಲಲ್ಲಿ ಇಟ್ಕೊಂಡು ಇರೋ ಮಕ್ಕಳ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಮಾತ್ರ ಕಲಿಸ್ಕೊತೀನಿ. ಮಿಕ್ಕಿದ್ದು ನಾವು ಊಟ ಮಾಡೋ ಟೈಮಲ್ಲಿ ಕಲಿಸ್ಕೊತೀನಿ ನಾನು. ಸೊ ಈ ಥರ ನಂದು ಚಿತ್ರಾನ್ನ ರೆಸಿಪಿ. ನಿಮ್ಮದೇನಾದರೂ ಡಿಫ್ರೆಂಟಾಗಿ ಚಿತ್ರಾನ್ನ ರೆಸಿಪಿಗಳೇನಾದರೂ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ಸೊ ದಟ್ ನಾನು ನಿಮ್ಮ ಡಿಫ್ರೆಂಟ್ ಟೈಪ್ ಆಫ್ ಚಿತ್ರಾನ್ನ ರೆಸಿಪಿನ ಟ್ರೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಫ್ರೆಂಡ್ಸ್, ಬೇರೆ ಏನಿದೆ ವಿಶೇಷ ನಿಮ್ಗಳದ್ದು, ಹೆಂಗೋಯ್ತು ನಿಮ್ಮ ಸ್ಯಾಟರ್ಡೆ ಸಂಡೇ, ದಯವಿಟ್ಟು ಅದನ್ನು ನನಗೆ ತಿಳಿಸಿ ನೀವು. ನಮಸ್ತೆ, ಹಾಯ್. ನಾನು ಯಾಕೆ ಲಾಸ್ಟಲ್ಲಿ ಇದೊಂದು ಸ್ಮಾಲ್ ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ನಾಳೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಮರೀದೆ ಆ ವ್ಲಾಗ್ನ ನೋಡಿ ಲೈಕ್ಸ್ ಕೊಡಿ ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಬಂದುಬಿಟ್ಟು ಸಬ್ಸ್ಕ್ರಿಪ್ಷನ್ ದ್ವಾರಾನೇ ನನಗೆ ಕೊಡೋಕ್ಕೆ ಸಾಧ್ಯ. ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಗುಡ್ ನೈಟ್.